ಟಾಕ್ಸಿಕ್ ಅಲೆಗಳ ಮಧ್ಯೆ ನಿಂತ ಯಶ್. ಕಿಚ್ಚ ಸುದೀಪ್ನ ಶಕ್ತಿಯ ಮಾತು. ಟಾಕ್ಸಿಕ್ ಅಲೆಗಳ ವಿರುದ್ಧ ಸಾಗಲು ಸಮಯ ಬೇಕು. ಯಶ್ಗೆ ಕಿಚ್ಚ ಸುದೀಪ್ ನೀಡಿದ ಧೈರ್ಯದ ಮಾತು. ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ಯುಗಕ್ಕೂ ತನ್ನದೇ ಆದ ಯೋಧರು ಇರುತ್ತಾರೆ. ಕೆಲವರು ಹೋರಾಡುತ್ತಾರೆ, ಕೆಲವರು ಮೌನವಾಗಿರುತ್ತಾರೆ, ಆದರೆ ಕೆಲವರು ಮಾತಿಲ್ಲದೆ ಸಹ ಧೈರ್ಯ ಕೊಡುತ್ತಾರೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ, ನ್ಯೂಸ್ ಪೋರ್ಟಲ್ಗಳಲ್ಲಿ ಮತ್ತು ಫ್ಯಾನ್ಸ್ ವಾರ್ಗಳಲ್ಲಿ ನಟ ಯಶ್ ಅವರ ಹೆಸರನ್ನು ಕೇಂದ್ರವಾಗಿಟ್ಟುಕೊಂಡು ಹಲವಾರು ಚರ್ಚೆಗಳು, ಟೀಕೆಗಳು ಮತ್ತು ಟಾಕ್ಸಿಕ್ ಮಾತುಗಳು ಹರಿದಾಡುತ್ತಿವೆ. ಅದೇ ಸಮಯದಲ್ಲಿ ಕನ್ನಡ ಚಿತ್ರರಂಗದ ಮತ್ತೊಬ್ಬ ದೊಡ್ಡ ಹೆಸರು ಕಿಚ್ಚ ಸುದೀಪ್ ಒಂದು ಸಣ್ಣ ಮಾತಿನಲ್ಲಿ ಬಹಳ ದೊಡ್ಡ ಅರ್ಥವನ್ನು ಹೇಳಿದ್ದಾರೆ. ಅದೇನು ಅಂತೀರಾ? ಬನ್ನಿ. ಟಾಕ್ಸಿಕ್ ಅಲೆಗಳ ವಿರುದ್ಧ ಸಾಗಲು ಯಾವಾಗಲೂ ಸಮಯ ಬೇಕಾಗುತ್ತದೆ. ಈ ಒಂದು ವಾಕ್ಯ ಇವತ್ತು ಯಶ್ಗೆ ಮಾತ್ರ ಅಲ್ಲ, ಒಟ್ಟು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪ್ರತಿಯೊಬ್ಬ ಹೋರಾಟಗಾರನಿಗೆ ಒಂದು ಪಾಠ. ಯಶ್ ಒಬ್ಬ ಸಾಮಾನ್ಯ ಹುಡುಗನಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆದ ಪ್ರಯಾಣ ಸಾಧಾರಣವಾಗಿರಲಿಲ್ಲ. KGF ಯಶಸ್ಸಿನ ನಂತರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿದಂತೆ ಅಸೂಯೆ ಕೂಡ ಹೆಚ್ಚಾಯಿತು. ಪ್ರಶಂಸೆಯ ಜೊತೆ ಟೀಕೆಗಳು, ಆರೋಪಗಳು, ಅರ್ಥವಿಲ್ಲದ ಹೋಲಿಕೆಗಳು ಸ್ವಾಭಾವಿಕವಾಗಿ ಬಂದವು. ಅದೇ ಸಮಯದಲ್ಲಿ ಸುದೀಪ್ ಈ ಎಲ್ಲವನ್ನು ದಶಕಗಳಿಂದ ನೋಡಿಕೊಂಡು ಬಂದ ವ್ಯಕ್ತಿ. ಅವರಿಗೆ ಗೊತ್ತು ಟಾಕ್ಸಿಕ್ ಅಲೆಗಳು ಅಂದರೆ ಏನು, ಅವುಗಳ ವಿರುದ್ಧ ನಿಂತರೆ ಏನು ಆಗುತ್ತದೆ. ಅದಕ್ಕಾಗಿ ಅವರು ಹೇಳಿದರು, ಅಲೆಗಳ ವಿರುದ್ಧ ಈಜಲು ಸಾಧ್ಯ, ಆದರೆ ಅದಕ್ಕೆ ಸಮಯ, ತಾಳ್ಮೆ ಮತ್ತು ಶಾಂತಿ ಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ಒಂದು ಕ್ಷಣದಲ್ಲಿ ಹೀರೋ ಮಾಡುತ್ತದೆ, ಮತ್ತೊಂದು ಕ್ಷಣದಲ್ಲಿ ಅದೇ ವ್ಯಕ್ತಿಯನ್ನು ಕೆಳಕ್ಕೆ ಎಳೆಯಲು ಪ್ರಯತ್ನಿಸುತ್ತದೆ. ಆದರೆ ನಿಜವಾದ ಸ್ಟಾರ್ಗಳು ಆ ಶಬ್ದದ ನಡುವೆ ಮೌನವಾಗಿರುತ್ತಾರೆ. ಯಶ್ ಕೂಡ ಅದೇ ಮಾರ್ಗದಲ್ಲಿದ್ದಾರೆ. ಮಾತಿಗಿಂತ ಕೆಲಸಕ್ಕೆ ಮಹತ್ವ, ವಿವಾದಕ್ಕಿಂತ ದೃಷ್ಟಿಗೆ ಬೆಲೆ. ಅದೇ ಕಾರಣಕ್ಕೆ ಸುದೀಪ್ ಮಾತುಗಳು ಇಷ್ಟು ತೂಕ ಹೊಂದಿವೆ. ಇದು ಒಬ್ಬ ಸ್ಟಾರ್ನಿಂದ ಮತ್ತೊಬ್ಬ ಸ್ಟಾರ್ಗೆ ಕೊಟ್ಟ ಸಲಹೆಯಲ್ಲ, ಇದು ಒಬ್ಬ ಅನುಭವದಿಂದ ಕೊಟ್ಟ ಆಶ್ವಾಸನೆ. ಟಾಕ್ಸಿಕ್ ಅಲೆಗಳು ಯಾವತ್ತೂ ಶಾಶ್ವತವಲ್ಲ, ಆದರೆ ಸಹನೆ ಮತ್ತು ಸಮಯ ಯಾವತ್ತೂ ಗೆಲ್ಲುತ್ತವೆ. ಇವತ್ತು ಯಶ್ ವಿರುದ್ಧ ಮಾತುಗಳಿದ್ದರೂ ನಾಳೆ ಅವರ ಕೆಲಸವೇ ಉತ್ತರ ಕೊಡುತ್ತದೆ. ಅದನ್ನೇ ಕಿಚ್ಚ ಸುದೀಪ್ ಈ ಮಾತು ಯಶ್ಗೆ ಮಾತ್ರ ಅಲ್ಲ, ನಿಮಗೂ ನಮಗೂ, ಜೀವನದಲ್ಲಿ ಹೋರಾಡುತ್ತಿರುವ ಪ್ರತಿಯೊಬ್ಬರಿಗೂ. ಸಮಯವೇ ಅತ್ಯುತ್ತಮ ಉತ್ತರ. ಧನ್ಯವಾದಗಳು.